ಹಾಯ್ ಫ್ರೆಂಡ್ಸ್, ಇವತ್ತು ನಾನು ತುಪ್ಪದಕಾಯಿ ಬಜ್ಜಿ ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತೀನಿ. ತುಪ್ಪದ ಹೀರೆಕಾಯಿ ಅಂತಲೂ ಹೇಳ್ತಾರೆ, ತುಪ್ರಿಕಾಯಿನ ಅಂತಲೂ ಹೇಳ್ತಾರೆ. ಇವನ್ನ ನೀಟಾಗಿ ತೊಳೆದು ಈ ಥರ ಸ್ಲೈಡ್ಸ್ ಮಾಡಿ ಇಟ್ಕೋಬೇಕು ನಾವು. ಆಮೇಲೆ ಹಿಟ್ಟನ್ನು ಹಸೆ ಇಟ್ಟು ಇದಕ್ಕೆ ಉಪ್ಪು, ಅಜ್ವಾನ, ಸೋಡಾ ಹಾಕಿ ನೀಟಾಗಿ ಈ ಹದಕ್ಕೆ ಕಲಿಸ್ಕೋಬೇಕು ನಾವು. ಮಿರ್ಚಿ ಹಾಕ್ತೀವಲ್ಲ ಆ ಹದಕ್ಕೆ ಕಲಿಸ್ಕೊಂಡು ಅದನ್ನು ರೆಡಿ ಮಾಡಿ ಇಟ್ಕೋಬೇಕು. ಈ ಥರ ಇವನ್ನ ಸ್ಲೈಡ್ಸ್ ಮಾಡಿ ಇಟ್ಕೋಬೇಕು. ನೆಕ್ಸ್ಟು ಹಸೆ ಚಟ್ನಿ. ಈ ಹಸೆ ಚಟ್ನಿಗೆ ನಾನು ಇದಕ್ಕೆ ಕೊತ್ತಂಬರಿ, ಕರಿಬೇವು, ಅಲ್ಲ ನೋಡಿ ಎಷ್ಟು ಚೆನ್ನಾಗಿ ಗ್ರೀನಾಗಿ ಬಂದಿದೆ, ಬೆಳ್ಳುಳ್ಳಿ. ನೀವು ನಾರ್ಮಲಾಗಿ ಯಾವ ಥರ ಚಟ್ನಿ ಮಾಡ್ತೀರಿ, ಜೀರಿಗೆ ಇದೆಲ್ಲ ಹಾಕಿ ನಾನು ಈ ಥರ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನಾವು ಈ ಚಟ್ನಿನ ಯೂಸ್ ಮಾಡಿಕೊಂಡು ತುಪ್ರಿಕಾಯಿ ಬಜ್ಜಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ತುಂಬ ಚೆನ್ನಾಗಿ ಬರುತ್ತೆ, ಅಷ್ಟೇ ತಿನ್ನೋದಕ್ಕೆ ಹೊರಗಡೆ ಈ ಕ್ಲೈಮೇಟ್ ಇರೋದಕ್ಕೆ ಮಸ್ತ್ ಮಜಾ ಬರುತ್ತೆ ಫ್ರೆಂಡ್ಸ್. ಇವಾಗ ತೋರಿಸ್ತೀನಿ ನೋಡಿ. ಈಗ ಇದೆಲ್ಲ ರೆಡಿ ಮಾಡೋದಕ್ಕಿಂತ ಮುಂಚೆ ತವಾದಲ್ಲಿ ನಾವು ಎಣ್ಣೆ ಕಾಯಕ್ಕೆ ಇಟ್ಬಿಡಬೇಕು. ಇವಾಗ ನೋಡಿ ಈ ಥರ ಸ್ಲೈಡ್ಸ್ ಇರುತ್ತಲ್ಲ, ಇದಕ್ಕೆ ಏನು ಮಾಡಬೇಕು, ಇಷ್ಟಿಷ್ಟೇ ಚಟ್ನಿನ ಕೈಯಲ್ಲಾದರೂ ತೊಗೋಬೋದು, ಇಲ್ಲ ಅಂದರೆ ಸ್ಪೂನಲ್ಲಾದರೂ ತೊಗೋಬೋದು. ಈ ಥರ ನೋಡಿ, ಈ ಥರ ಅಂಟಿಸಿ ಅದ್ರ ಮೇಲೆ ಇನ್ನೊಂದು, ಓಕೆ, ಈ ಥರ ಒಂದಿಷ್ಟು ನಾವು ರೆಡಿ ಮಾಡಿ ಮೊದಲೇ ಫಿಲ್ ಮಾಡಿ ಇಟ್ಕೋಬೇಕು. ಆಮೇಲೆ ಬೇಗ ನಮಗೆ ಬಜ್ಜಿ ಹಾಕೋದಕ್ಕೆ ಸಹಾಯ ಆಗುತ್ತೆ. ಸೊ ಈ ಥರ ನೋಡಿ ಫ್ರೆಂಡ್ಸ್, ನಾನು ಈ ಥರ ಎಲ್ಲವನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇದರಲ್ಲಿ ಒಂದೊಂದನ್ನೇ ಡಿಪ್ ಮಾಡಿ ಬಿಡ್ತೀನಿ. ಎಷ್ಟು ಚೆನ್ನಾಗಿ ಬರುತ್ತೆ ಈ ಥರ ನೋಡಿ. ಹಿಂಗೆ ಈ ಥರ ಎತ್ತಿ ಒಂದೊಂದನ್ನೇ ನಾವು ನೀಟಾಗಿ ಬಿಡಬೇಕು. ತುಂಬ ಚೆನ್ನಾಗಿ ಬರುತ್ತೆ ನೋಡಿ, ಬೋಂಡೋ ಥರನೇ ನೋಡೋದಕ್ಕೆ. ನೋಡಿ ಇವಾಗ ಎಷ್ಟು ಚೆನ್ನಾಗಿ ಬರ್ತಾಯಿದೆ. ಇವಾಗ ಇದನ್ನು ನಾವು ಎಲ್ಲ ಮಗಚ್ ಹಾಕೋಣ. ಎಸ್, ನಾವು ಇದ್ರೊಳಗೆ ಹಾಕಿ ಈ ಥರ ಹಾಕೋ ತನಕನೂ ನಾವು ಆದಷ್ಟು ಉರಿನ ಚಿಕ್ಕದಾಗೆ ಇಟ್ಕೋಬೇಕು. ಅಂದರೆ ಇದು ಬೇಗ ಸೀದು ಹೋಗೋದಿಲ್ಲ. ಇಲ್ಲಾಂದರೆ ಇನ್ನು ಒಳಗಡೆ ಬೆಂದಿರಲ್ಲ, ಆಲ್ರೆಡಿ ನಮಗೆ ಬ್ರೌನ್ ಕಲರ್ ಬಂದುಬಿಡುತ್ತೆ. ಆ ಥರ ಆದರೆ ನಿಜವಾಗ್ಲೂ ಚೆನ್ನಾಗಿ ತಿನ್ನೋದಕ್ಕೆ ಅಷ್ಟೊಂದು ರುಚಿಯಾಗಿರಲ್ಲ. ಸೊ ಹಾಗಾಗಿ ನಾನು ಇವಾಗ ಎಷ್ಟು ಚೆನ್ನಾಗಿ ಬರ್ತಾಯಿದೆ ನೋಡಿ, ಇದು ಖುಷಿ ಆಗ್ತಾಯಿದೆ ನನಗೆ ನೋಡಿ. ವಾವ್, ಸೊ ನೈಸ್. ನಾನಿವಾಗ ಚಿಮ್ನಿ ಲೈಟ್ ಹಾಕಿದೆ ಫ್ರೆಂಡ್ಸ್ ನೋಡಿ, ಚಿಮ್ನಿ ಲೈಟ್ ಹಾಕಿದೆ. ಸೊ ಹಾಗಾಗಿ ಇನ್ನೂ ಬ್ರೈಟ್ ಕಾಣಿಸ್ತಾ ಇದೆ. ಬೋಂಡ ಥರ ಬರುತ್ತೆ, ತಿನ್ನೋದಕ್ಕಂತೂ ಫುಲ್ ಸಖತ್ತಾಗಿರುತ್ತೆ. ಒಂದ್ಸತಿ ಟ್ರೈ ಮಾಡಿ, ಸೂಪರಾಗಿರುತ್ತೆ ನೋಡಿ. ವಾವ್ ಸೂಪರ್. ನೋಡಿ ಇವಾಗ ಆಗಿದೆ. ಇದು ಎಷ್ಟು ಚೆನ್ನಾಗಿ ಬಂದಿದೆ. ಇದು ನಮ್ಮದು ಮನೆಯಲ್ಲಿ ಇಟ್ಟು ಹಾಕ್ಸಿರೋದು ಪ್ಯೂರು. ಸೊ ಹಾಗಾಗಿ ಕಲರ್ ಮಾತ್ರ ತುಂಬ ಚೆನ್ನಾಗಿ ಬಂದಿದೆ. ಹೆಲ್ದಿ ಕೂಡ, ಆಯಿಲೂ ಅಷ್ಟೊಂದಾಗಿ ಹಿಡಿಯಲ್ಲ ಫ್ರೆಂಡ್ಸ್. ಇದು ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಇವಾಗ ತುಪ್ರಿಕಾಯಿ ಬಜ್ಜಿ ನೀಟಾಗಿ ರೆಡಿಯಾಗಿದೆ. ನಾವು ಒಳಗಡೆ ಹೇಗಿರ್ತಿದೆ ಅಂತ ತೋರಿಸ್ತೀನಿ ಇವಾಗ ನೋಡಿ. ನೋಡಿ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ನೋಡಿ ಫ್ರೆಂಡ್ಸ್, ನಾನು ತೋರಿಸ್ತೀನಿ ಒಳಗಡೆ ಹೇಗಾಗಿದೆ ಅಂತ.
ಫುಲ್ ಚೆನ್ನಾಗಂದರೆ ಚೆನ್ನಾಗಾಗಿರುತ್ತೆ ನೋಡಿ. ಈಗ ಮಧ್ಯದಲ್ಲಿ ಚಟ್ನಿ ಇದೆ, ಇದು ತುಪ್ರಿಕಾಯಿ, ಇದು ಎರಡು ಸೇರಿಸಿ ತಿಂತಾ ಇದ್ದರೆ ಅಷ್ಟು ಚೆನ್ನಾಗಿರುತ್ತೆ. ಇದಕ್ಕೆ ತುಪ್ರಿಕಾಯಿ ಬಜ್ಜಿ ಅಂತ ಹೇಳೋಕ್ಕಿಂತ ತುಪ್ರಿಕಾಯಿ ಬೋಂಡ ಅಂದರೆ ಚೆನ್ನಾಗಿರುತ್ತೆ. ಸೇಮ್ ಬೋಂಡ ಥರನೇ ಬಂದಿದೆ, ತುಂಬ ಚೆನ್ನಾಗಿದೆ. ತಿನ್ನೋದಕ್ಕಂತೂ ಈಗ ಮನೇಲಿ ತಿಂತಾ ಇದ್ದಾರೆ. ಹಬ್ಬ ಎಷ್ಟು ಚೆನ್ನಾಗಾಗಿದೆ ಅಂತ ಖುಷಿಯಿಂದ ತಿಂತಾ ಇದ್ದಾರೆ ನೋಡಿ. ಬೋಂಡ ಇದನ್ನು ಹಾಗೆ ಕಚ್ಚಿ 2 ತುತ್ತಲ್ಲಿ ಒಂದು ಬೋಂಡ ತಿಂದುಬಿಡ್ಬೇಕು, ಅಂದರೆ ಸಖತ್ ಮಜಾ ಸಿಗುತ್ತೆ. ಸೊ ಒಂದು ಸತಿ ಟ್ರೈ ಮಾಡಿ ಫ್ರೆಂಡ್ಸ್. ತುಪ್ರಿಕಾಯಿ ಬೋಂಡ ಬಜ್ಜಿ ಅಂದರೆ ಅಷ್ಟು ಚೆನ್ನಾಗಿ ಅನಿಸೋದಿಲ್ಲ, ಅದು ಬೇರೆ ಥರ ಮಾಡ್ತಾರೆ. ಇದು ಗುಂಡಾಗಿ ಬಂದಿರೋದ್ರಿಂದ ನಾನು ತುಪ್ರಿಕಾಯಿ ಬೋಂಡ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಒಂದು ಸತಿ ಟ್ರೈ ಮಾಡಿ, ಈಸಿಯಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.